ಯಾರು ಉಪ್ಪು ನೀರನ್ನ ಕುಡಿಯಲು ಬಯಸೋದಿಲ್ಲ, ಆದರೆ ಉಪ್ಪು ನೀರಿನಿಂದ ಹಲವಾರು ರೀತಿಯ ಆರೋಗ್ಯ ಹಾಗೂ ಸೌಂದರ್ಯ ವರ್ಧಕ ಲಾಭಗಳಿವೆ. ಉಪ್ಪು ನೀರನ್ನ ಕುಡಿಯೋದ್ರಿಂದ ಯಾವೆಲ್ಲ ಲಾಭಗಳು ಆಗಲಿವೆ ಎನ್ನುವುದನ್ನು ಈಗ ನೋಡೋಣ. ಸರಿಯಾದ ಪ್ರಮಾಣ ಹಾಗೂ ಕ್ರಮದಲ್ಲಿ ತೆಗೆದುಕೊಂಡ್ರೆ ಉಪ್ಪು ಕೂಡ ದೇಹಕ್ಕೆ ಅತಿ ಒಳ್ಳೆಯದು. ಬಿಸಿ ನೀರಿಗೆ ಉಪ್ಪನ್ನು ಹಾಕೊಂಡು ಕುಡಿಯೋದ್ರಿಂದ ಹಲವಾರು ರೀತಿಯ ಆರೋಗ್ಯ ಲಾಭಗಳಿವೆ ಎಂದು ಸಾಬೀತಾಗಿದೆ. ಸಮುದ್ರದ ನೀರಿನಿಂದ ಮಾಡುವಂತಹ ಚಿಕಿತ್ಸೆಯನ್ನ ಥಾಲೋಸ್ ಥೆರಪಿ ಎಂದು ಕರೆಯಲಾಗುತ್ತದೆ. ಉಪ್ಪು ನೀರಿನ ಲಾಭ ಪಡೆದುಕೊಳ್ಳಲು ಏನ್ ಮಾಡಬೇಕೆಂದು ತಿಳಿಯಲು ನೀವು ಈ ವಿಡಿಯೋ ತಪ್ಪದೆ ನೋಡಬೇಕು. 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ 2 ಚಮಚ ಸಮುದ್ರದ ಉಪ್ಪು ಹಾಕಿ ಸರಿಯಾಗಿ ಕಲಸಿಕೊಳ್ಳಿ. ಇದನ್ನ ದಿನದ ಆರಂಭದ ಮೊದಲು ಪಾನೀಯವಾಗಿ ಸೇವಿಸಿ. ದೇಹದ ಒಳಗಿನ ಅಂಗಾಂಗಗಳಿಗೆ ದೀರ್ಘಕಾಲ ತನಕ ಹಾನಿಯನ್ನ ಉಂಟು ಮಾಡುವ ವಿಷವನ್ನ ಹೊರಹಾಕುವಲ್ಲಿ ಉಪ್ಪು ನೀರು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ದಿನದ ಮೊದಲು ಪಾನೀಯವಾಗಿ ಉಗುರು ಬೆಚ್ಚಗಿನ ಉಪ್ಪು ನೀರನ್ನ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಿರೋಸಿಸ್ ನಂತಹ ಸಮಸ್ಯೆಯಿಂದ ಯಾಕೃತನ ಕೋಶಗಳು ನಾಶವಾದಾಗ ಅದನ್ನ ಮರುಸ್ಥಾಪಿಸಲು ಉಪ್ಪು ನೀರು ತುಂಬಾ ನೆರವಾಗುತ್ತೆ. ಇದು ಯಾಕೃತನ ಕಾಯಿಲೆಗೆ ತುಂಬಾ ಒಳ್ಳೆಯ ಮದ್ದು. ಪ್ರತಿದಿನ ಬೆಳಿಗ್ಗೆ ಉಪ್ಪು ನೀರನ್ನ ಸೇವನೆ ಮಾಡಿ. ಇದು ಉಪ್ಪು ನೀರು ಕುಡಿಯೋದ್ರಿಂದ ಸಿಗುವ ಮೊದಲ ಲಾಭವಾಗಿದೆ. ಇನ್ನು ರಕ್ತದಲ್ಲಿರುವಂತಹ ಕಾರ್ಟಿಸೋಲ್ ಮತ್ತು ಆರ್ಡಿನಲ್ ಅಂಶವನ್ನ ಉಪ್ಪು ನೀರು ಕಡಿಮೆ ಮಾಡುತ್ತೆ. ಈ ಎರಡು ಹಾರ್ಮೋನ್ಗಳ ಒತ್ತಡವನ್ನ ಉಂಟು ಮಾಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಈ ಹಾರ್ಮೋನ್ಗಳ ಮಟ್ಟವನ್ನ ಸರಿಯಾದ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಒಳ್ಳೆ ನಿದ್ರೆ ಕೂಡ ಬರುತ್ತೆ. ಇದರಿಂದ ಉಪ್ಪು ನೀರು ಸೇವಿಸಲೇಬೇಕು. ಬ್ಯಾಕ್ಟೀರಿಯಾ ವಿರುದ್ಧ ಉಪ್ಪು ನೀರು ಹೋರಾಡುತ್ತೆ. ಬ್ಯಾಕ್ಟೀರಿಯಾದ ಕೋಶಗಳಲ್ಲಿ ಇರುವಂತಹ ನೀರನ್ನ ಉಪ್ಪು ತೆಗೆದು ಹಾಕುವುದು. ಇದರಿಂದ ಬ್ಯಾಕ್ಟೀರಿಯಾ ಸ್ಫೋಟಗೊಳ್ಳುವುದು. ಮುಂದಿನ ಸಲ ನೀವು ಮೆಡಿಕಲ್ಗೆ ಹೋಗುವ ಬದಲು ಉಪ್ಪು ನೀರನ್ನ ಸೇವಿಸಿ ನೋಡಿ. ಮೊಡವೆ ಹಾಗೂ ಮುಖದಲ್ಲಿ ಮೂಡುವಂತಹ ಬೊಕ್ಕೆಗಳನ್ನ ಕಡಿಮೆ ಮಾಡಲು ಉಪ್ಪು ನೀರಿನಿಂದ ಮುಖವನ್ನ ತೊಳೆಯಿರಿ. ಉಪ್ಪು ನೀರಿನಿಂದ ಮುಖವನ್ನ ತೊಳೆಯೋದ್ರಿಂದ ಹತ್ತಿ ಉಂಡೆಯನ್ನ ಉಪ್ಪು ನೀರಿನಲ್ಲಿ ಅದ್ದಿಕೊಂಡು ಮುಖವನ್ನ ಒರೆಸಿಕೊಳ್ಳಿ. ಇದು ಕೂಡ ಮೊಡವೆಗಳನ್ನ ಕಡಿಮೆ ಮಾಡಲು ನೆರವಾಗುತ್ತೆ. ಬ್ಯಾಕ್ಟೀರಿಯಾಗಳು ಕೋಶದಿಂದ ನೀರನ್ನ ಹೀರಿಕೊಳ್ಳುವಂತಹ ಉಪ್ಪು ನೀರು ನೋಯುತ್ತಿರುವ ಗಂಟಲಿನ ಚಿಕಿತ್ಸೆಗೆ ತುಂಬಾ ಒಳ್ಳೆಯದು. ಉಗುರು ಬೆಚ್ಚಗಿನ ಬಿಸಿ ನೀರಿನಿಂದ ಪ್ರತಿದಿನ 2 ಸಲ ಬಾಯಿ ಮುಕ್ಕಳಿಸಿಕೊಳ್ಬೇಕು. ಇದು ಗಂಟಲು ಊದಿಕೊಳ್ಳೋದನ್ನ ಕಡಿಮೆ ಮಾಡಿ ನೋವು ಕಡಿಮೆ ಮಾಡುತ್ತೆ. ಇದರಿಂದ ಗಂಟಲು ನೋವು ಕಡಿಮೆ ಆಗುತ್ತಾ ಬರುತ್ತೆ. ಪ್ರತಿದಿನ ಉಪ್ಪು ನೀರನ್ನ ಸೇವಿಸಿ ಆರೋಗ್ಯ ಲಾಭಗಳನ್ನ ಪಡೆದುಕೊಳ್ಳಿ. ಉಗುರು ಬೆಚ್ಚಗಿನ ಉಪ್ಪು ನೀರು ದೇಹದ ಒಳಗಿನ ಜಲಸಂಚಯವನ್ನ ಇಡೋದೇ ಅಲ್ಲದೆ ಇದರ ಪರಿಣಾಮ ದೇಹ ಆರೋಗ್ಯದ ಮೇಲೆ ಕಂಡು ಬರುತ್ತೆ. ಇದರಿಂದ ಚರ್ಮದ ಸ್ಥಿತಿ ಸ್ಥಾಪಕತ್ವವು ಸರಿಯಾಗಿರುವುದು ಮತ್ತು ನೀವು ಯುವಕರಾಗಿ ಕಾಣ್ತೀರಾ. ಇನ್ನು ಯಾವುದೇ ಮನೆಮದ್ದನ್ನ ಪ್ರಯತ್ನಿಸುವ ಮೊದಲು ನಿಮ್ಮ ಫ್ಯಾಮಿಲಿ ವೈದ್ಯರನ್ನ ಸಂಪರ್ಕಿಸಿ ಸಲಹೆ ಪಡೆದುಕೊಳ್ಳೋದು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.